ಈ ಸಣ್ಣ ಕಥೆಯು ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ. ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸುವವರಿಗೆ ನೀವು ಒಳ್ಳೆಯವರೂ ಆಗಬೇಡಿ ಅಥವಾ ಕೆಟ್ಟವರೂ ಆಗಬೇಡಿ, ಬದಲಿಗೆ ಅವರಿಂದ ದೂರವಿರಿ ಎಂದು ಯಾರೋ ಒಬ್ಬರು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ನಮಸ್ಕಾರ ಗೆಳೆಯರೇ, ದುರಾಸೆಗೆ ಬಲಿಯಾದ ವ್ಯಕ್ತಿಯೊಬ್ಬನ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳುತ್ತೇನೆ. ಮ್ಯಾಜಿಕ್ ಕಲಿತರೆ ಜೀವನದಲ್ಲಿ ಒಂದು ಸಣ್ಣ ದಾರಿ ಕಂಡುಕೊಳ್ಳಬಹುದು ಎಂದು ಅವನು ಭಾವಿಸಿದ್ದಾನೆ. ಕಾಡಿನಲ್ಲಿ ಒಬ್ಬ ಜಾದೂಗಾರ ವಾಸಿಸುತ್ತಾನೆ. ಅವನಿಂದ ಮ್ಯಾಜಿಕ್ ಕಲಿತು ವಾಪಸ್ಸು ಬಾ, ನಿಮಗೆ ಬೇಕಾದದನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಎಂದು ಯಾರೋ ಅವನಿಗೆ ಹೇಳಿದ್ದರು. ಈ ದುರಾಸೆಯಿಂದಲೇ ಅವನು ಹೆಗಲ ಮೇಲೆ ಚೀಲ ಹಿಡಿದು ಆ ದಟ್ಟ ಕಾಡಿನ ಮೂಲಕ ನಡೆಯುತ್ತಿದ್ದ. ಮುಸ್ಸಂಜೆಯಾಗುವ ಹಂತದಲ್ಲಿತ್ತು. ಸ್ವಲ್ಪ ಬೆಳಕು ಇತ್ತು. ನಿಧಾನವಾಗಿ ಮುಂದೆ ಸಾಗುತ್ತಿದ್ದ. ಕತ್ತಲಾಗುತ್ತಿತ್ತು ಮತ್ತು ಕಾಡು ದಟ್ಟವಾಗಿತ್ತು. ನಂತರ ಅವನು ಒಬ್ಬ ವೃದ್ಧನನ್ನು ಭೇಟಿಯಾಗುತ್ತಾನೆ. ಈ ಕಾಡಿನಲ್ಲಿ ನಿಜವಾಗಿಯೂ ಮ್ಯಾಜಿಕ್ ಕಲಿಸುವ ಜಾದೂಗಾರ ಇದ್ದಾನಾ ಎಂದು ಅವನು ಕೇಳುತ್ತಾನೆ. ಆ ಮುದುಕ, ಹೌದು, ಅವನು ಜೀವಂತವಾಗಿದ್ದಾನೆ. ನಾನು ಅವನನ್ನು ನಂತರ ಭೇಟಿಯಾಗುತ್ತೇನೆ. ಆದರೆ ಮಗನೇ, ಎಚ್ಚರಿಕೆಯಿಂದ ಹೋಗು. ಕಾಡು ದಟ್ಟವಾಗಿದೆ ಮತ್ತು ಒಳಗೆ ಒಂದು ಸಿಂಹ ವಾಸಿಸುತ್ತದೆ. ಅದು ಯಾವುದೇ ಸಮಯದಲ್ಲಿ ಯಾರ ಮೇಲೂ ದಾಳಿ ಮಾಡಬಹುದು. ಎಚ್ಚರಿಕೆಯಿಂದ ಹೋಗು. ನಾನು ನಿನಗೆ ಹೇಳಬೇಕಾಗಿರುವುದು ಇಷ್ಟೇ, ಸಾವಧಾನವಾಗಿ ಮ್ಯಾಜಿಕ್ ಕಲಿಯಿರಿ. ಇಷ್ಟು ಹೇಳಿ ಆ ಮುದುಕ ಹೊರಟು ಹೋದ. ಆಗ ಅವನಿಗೆ ಸಿಂಹ ಬರಬಹುದೆಂದು ಭಯವಾಯಿತು. ಅವನು ಭಯದಿಂದ ಮತ್ತು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಅಲ್ಲಿಗೆ ತಲುಪಿದ. ಅವನಿಗೆ ಸಿಂಹ ಸಿಗಲಿಲ್ಲ, ಆದರೆ ಮಾಂತ್ರಿಕನನ್ನು ಕಂಡನು. ಮಾಂತ್ರಿಕನನ್ನು ನೋಡಿ ಅವನಿಗೆ ಸಂತೋಷವಾಯಿತು. ಅವನಿಗೆ ಮ್ಯಾಜಿಕ್ ಕಲಿಯಲು ಬಂದಿದ್ದೇನೆ ಎಂದು ಹೇಳಿದ. ಮಾಂತ್ರಿಕ ಹೇಳಿದ, ನೋಡು, ಮೊದಲು ನೀನು ನಿನ್ನನ್ನು ಶುದ್ಧೀಕರಿಸಿಕೊಂಡು ಬಾ. ಇಲ್ಲಿ 100 ಮೀಟರ್ ದೂರದಲ್ಲಿ ಒಂದು ಕೊಳವಿದೆ. ಹೋಗಿ ಸ್ನಾನ ಮಾಡಿ ವಾಪಸ್ ಬಾ. ಆಗ ನಾನು ನಿನಗೆ ಮ್ಯಾಜಿಕ್ ಕಲಿಸುತ್ತೇನೆ. ಅವನು ಸರಿ ಎಂದನು. ಅವನು ಕೊಳದಲ್ಲಿ ಸ್ನಾನ ಮಾಡಿ ಹಿಂದಿರುಗಿ ಬಂದು ಮಾಂತ್ರಿಕನನ್ನು ಭೇಟಿಯಾಗಲು ಸಿದ್ಧನಾಗುತ್ತಿದ್ದಾಗ ಪೊದೆಯಿಂದ ಸಿಂಹವೊಂದು ಹೊರಬಂದಿತು. ಅವನು ಸಿಂಹವನ್ನು ನೋಡಿದ ಕೂಡಲೇ ಭಯದಿಂದ ಓಡಲು ಪ್ರಾರಂಭಿಸಿದ. ಅವನು ವೇಗವಾಗಿ ಓಡಲು ಪ್ರಾರಂಭಿಸಿದನು. ಅವನು ಆ ಮಾಂತ್ರಿಕನಿದ್ದಲ್ಲಿ ಓಡಿದನು. ಈ ಮನುಷ್ಯ ಓಡಿ ಬರುತ್ತಿರುವುದನ್ನು ಕಂಡ ಮಾಂತ್ರಿಕನಿಗೆ ಸಿಂಹ ಹಿಂದಿನಿಂದ ಬರುತ್ತಿರುವುದು ಕಾಣಿಸಿತು. ಸಿಂಹ ಹಿಂದಿನಿಂದ ಬರುತ್ತಿದೆ. ಈ ಮಾಂತ್ರಿಕ ವ್ಯಕ್ತಿಯನ್ನು ಎಳೆದು ಆತನಲ್ಲಿದ್ದ ಚೀಲವನ್ನು ಹೊರತೆಗೆದು ಸಿಂಹದ ಮುಂದೆ ಎಸೆದನು. ಸಿಂಹವು ಚೀಲದಿಂದ ಮಾಂಸವನ್ನು ಹೊರತೆಗೆದು ತಿನ್ನಲು ಪ್ರಾರಂಭಿಸಿತು ಮತ್ತು ಅದು ತಿಂದ ನಂತರ ಹೊರಟು ಹೋಯಿತು. ಮಾಂತ್ರಿಕ, ನೀನು ಇದನ್ನು ಯಾರಿಗಾಗಿ ತಂದಿದ್ದೀಯಾ ಎಂದನು. ಆ ವ್ಯಕ್ತಿ, ನಾನು ನಿಮಗಾಗಿ ತಂದಿದ್ದೇನೆ. ನಿಮಗೆ ಮಾಂಸಾಹಾರ ಇಷ್ಟ ಅಂತ ನನಗೆ ಗೊತ್ತಾಯಿತು. ಹಾಗಾದರೆ ನಾನು ಮಾಂಸ ತಂದಿದ್ದೇನೆ ಎಂದು ಹೇಳಲು ಶುರು ಮಾಡಿದ. ಮಾಂತ್ರಿಕ ಹೇಳಿದ, ಸಿಂಹ ನಿನ್ನ ಹಿಂದೆ ಓಡಿದ್ದು ಅದಕ್ಕೆ ಅಲ್ವಾ? ಅದು ನಿನ್ನ ಹಿಂದೆ ಓಡಲಿಲ್ಲ, ಈ ಚೀಲದ ಹಿಂದೆ ಓಡಿತ್ತು. ನೀವು ಏನೋ ತಂದಿದ್ದೀರಿ ಎಂದು ಅದಕ್ಕೆ ವಾಸನೆ ಬಂತು. ನೀನು ಭಯದಿಂದ ಓಡಿ ಹೋಗುತ್ತಿದ್ದೀಯಾ. ನೀನು ಆ ಚೀಲವನ್ನು ಅಲ್ಲಿಯೇ ಎಸೆಯಬೇಕಾಗಿತ್ತು. ಸಿಂಹ ಅದನ್ನು ತಿಂದು ಹೊರಟು ಹೋಗುತ್ತಿತ್ತು. ನಾನು ನಿಮಗೆ ಏನೂ ಹೇಳುವುದಿಲ್ಲ. ನೀವು ಅನಗತ್ಯವಾಗಿ ಚಿಂತೆ ಮಾಡುತ್ತಿದ್ದೀರಿ. ಬನ್ನಿ, ನಿಮಗೆ ಮ್ಯಾಜಿಕ್ ಕಲಿಸುತ್ತೇನೆ. ಆ ವ್ಯಕ್ತಿ, ಇಲ್ಲ, ನಾನು ಮ್ಯಾಜಿಕ್ ಕಲಿಯಲು ಬಯಸುವುದಿಲ್ಲ ಎಂದ. ನಾನು ಕಲಿಯಬೇಕಂತದನ್ನು ಕಲಿತಿದ್ದೇನೆ. ಧನ್ಯವಾದಗಳು, ನಮಸ್ತೆ. ಅವನು ಅಲ್ಲಿಂದ ಹೊರಟ ಮತ್ತು ಅವನು ಹಿಂತಿರುಗುವಾಗ ಆ ಮಾಂತ್ರಿಕನು ನನಗೆ ಜೀವನದ ಮ್ಯಾಜಿಕ್ಕನ್ನು ಕಲಿಸಿದನೆಂದು ಯೋಚಿಸುತ್ತಿದ್ದ. ಈ ಮ್ಯಾಜಿಕ್ ಏನು ಗೊತ್ತಾ? ಆ ಮ್ಯಾಜಿಕ್ ಏನೆಂದರೆ, ಸಿಂಹವು ನಿನ್ನ ಹಿಂದೆ ಓಡುತ್ತಿಲ್ಲ, ಬದಲಾಗಿ ಈ ಚೀಲದ ಹಿಂದೆ ಓಡುತ್ತಿದೆ ಎಂದು ಮಾಂತ್ರಿಕ ಹೇಳಿದನು. ನೀನು ಗಾಬರಿಯಿಂದ ಓಡಿ ಹೋಗುತ್ತಿದ್ದೆ, ಪರಿಹಾರವೇನೆಂದು ಮರೆತಿದ್ದೆ. ಈ ಸಣ್ಣ ಕಥೆ ಈ ಸಾರವನ್ನೇ ಕಲಿಸುತ್ತಿದೆ. ನಮ್ಮಲ್ಲಿ ಅನೇಕರು ಸಮಸ್ಯೆಗಳಲ್ಲಿ ಸಿಕ್ಕಿಹಾಕಿಕೊಂಡು ನಾವು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪರಿಹಾರವೇನೆಂದು ನಮಗೆ ಅರ್ಥವಾಗುವುದಿಲ್ಲ. ಪರಿಹಾರ ನಮ್ಮ ಮುಂದೆ ಇದೆ, ನಮ್ಮ ಬಳಿ ಇದೆ. ಆದರೆ ಆ ಆತಂಕ, ಭಯ, ಚಿಂತೆಯಿಂದಾಗಿ ನಾವು ಸಮಸ್ಯೆಯ ಬಗ್ಗೆ ಮಾತ್ರ ಯೋಚಿಸುತ್ತೇವೆ, ಪರಿಹಾರಗಳ ಬಗ್ಗೆ ಯೋಚಿಸುವುದಿಲ್ಲ. ಒಂದು ಸಣ್ಣ ಕಥೆ ನಮಗೆ ಕಲಿಸುತ್ತದೆ, ಜೀವನದಲ್ಲಿ ಯಾವುದೋ ಬಿಕ್ಕಟ್ಟು ಎದುರಾದಾಗ ಓಡಿ ಹೋಗುವ ಬದಲು ನಿಲ್ಲಿಸಿ, ಅದನ್ನು ಎದುರಿಸಿ ಪರಿಹಾರಗಳನ್ನು ಹುಡುಕಲು ಪ್ರಾರಂಭಿಸಿ. ಪರಿಹಾರವು ನಮ್ಮ ಬಳಿಯೇ ಇದೆ. ಅದು ತುಂಬ ದೂರವಿಲ್ಲ, ಅದು ತುಂಬ ಹತ್ತಿರದಲ್ಲಿದೆ. ಅದನ್ನು ಹುಡುಕಲು ಪ್ರಾರಂಭಿಸಿ. ಪೆನ್ನು ಮತ್ತು ಕಾಗದವನ್ನು ಹಿಡಿದುಕೊಂಡು ಕುಳಿತುಕೊಳ್ಳಿ, ಅದನ್ನು ಬರೆದಿಡಿ. ಶಾಂತ ಮನಸ್ಸಿನಿಂದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿರಿ. ಗೆಳೆಯರೇ, ಈ ಕಥೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರಗಳು.